ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯ ಪಾಳ್ಯದಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ ಶಂಕಿತ ಎಲ್ಪಿಜಿ ಸಿಲಿಂಡರ್ ಸ್ಫೋಟದಲ್ಲಿ 10 ವರ್ಷದ ಬಾಲಕ ಮುಬಾರಕ್ ಸಾವನ್ನಪ್ಪಿದ್ದು 9 ಜನ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಹತ್ತಿರದ ಆಸ್ಪತ್ರೆಗೆ ಸೇರಿಸಲಾಗಿದೆ ಎಂದು ಆಡುಗೋಡಿ ಪೊಲೀಸರು ತಿಳಿಸಿದರು. ಸುದ್ದಿ ತಿಳಿಯುತ್ತಿದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೃತಪಟ್ಟ ಬಾಲಕನ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದರು. ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತೇಳಿ, ಯಾಕಂದ್ರೆ ಏನು ವಾಸನೆ ಇಲ್ಲ, ಅಲ್ಲಿ ಬ್ಲಾಸ್ಟ್ ಆಗಿರ್ಬಹುದು, ಸಿಲಿಂಡರ್ ಬ್ಲಾಸ್ಟ್ ಆಗಿರ್ಬಹುದು. ಅಲ್ಲಿ ಪೊಲೀಸ್ನವರ ವರದಿ ಮತ್ತೆ BBMP ಅವರ ವರದಿಗೂ ಕೂಡ ಅದೇ ಇದೆ. ಇಲ್ಲಿ ಇದು ಒಂದು ವರಾಂಡ, ಚಿಕ್ಕ ಮನೆಗಳಿದ್ದಾವೆ, ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಮಹೇಶ್ವರ ರಾವ್ ಹೇಳಿದೀನಿ, ಕೂಡ್ಲೆ ಅವನ್ನೆಲ್ಲ ರಿಪೇರಿ ಮಾಡ್ಕೊಡ್ಬೇಕು, ಮನೆಗಳನ್ನೆಲ್ಲ ರಿಪೇರಿ ಮಾಡಬೇಕು. ಮತ್ತೆ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೆ, ಸುಮಾರು 9 ಜನ ಇಂಜೂರ್ಡ್ ಆಗಿದ್ದಾರೆ, 1 ಡೆತ್ ಆಗಿದೆ. 10 ವರ್ಷದ್ದು, ಅದು ಪಕ್ಕದ ಮನೆ. ಕಸ್ತೂರಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದಾರೆ, ಇವ್ರಿಗೆ ಬರ್ನ್ ಆಗಿದೆ. ನರ್ಸಮ್ಮ ಸಂಜಯ್ ಗಾಂಧಿ 50 ವರ್ಷ, ಸಬ್ರೀನಾ ಬಾನು 35 ವರ್ಷ, ಸಂಜಯ್ ಗಾಂಧಿ. ಮುಬಾರಕ್ ಅನ್ನೋರು ಸತ್ತೋಗಿರೋರು, ಮುಬಾರಕ್ ಅಂತಕ್ಕಂಥವ್ರು ಸತ್ತೋಗಿರೋರು. ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು, ಸತ್ತೋಗಿದ್ದಾರೆ. ಫಾತಿಮಾ ಸಂಜಯ್ ಗಾಂಧಿ, ಇದು ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ. ಸುಬ್ರಹ್ಮಣಿ 62 ವರ್ಷ, ಅಗಡಿ ಆಸ್ಪತ್ರೆ. ಶೇಖ ನಜೀದುಲ್ಲಾ 37 ವರ್ಷ, ನಿಮಾನ್ಸ್ ಆಸ್ಪತ್ರೆ. ಪ್ರಮೀಳಾ 38 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ರಾಜೇಶ್ 40 ವರ್ಷ, ಸಂಜಯ್ ಗಾಂಧಿ ಆಸ್ಪತ್ರೆ. ಸೊ ಒಟ್ಟು 10 ಜನ, ಒಬ್ಬರು ಸತ್ತೋಗಿದ್ದಾರೆ, 9 ಜನ ಇಂಜೂರ್ಡ್ ಆಗಿದ್ದಾರೆ. ಒಬ್ಬರು ಮುಬಾರಕ್ ಅವರು ಸತ್ತೋಗಿದ್ದಾರೆ. ಅವರಿಗೆ ಅವ್ರ ಮನೆ ಕುಟುಂಬದವರಿಗೆ, ಮುಬಾರಕ್ಕನ ಸತ್ತೋಗಿದ್ದಾರಲ್ಲ ಅವ್ರ ಕುಟುಂಬದವರಿಗೆ 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ. ಗಾಯಾಳುಗಳಿಗೆ ಎಲ್ಲ ನಾವೇ ಅದ ಚಿಕಿತ್ಸೆ ಖರ್ಚೆಲ್ಲ ನಾವೇ ನೋಡ್ಕೋತೀವಿ. ಒಂದು ಮತ್ತೆ ಆ ಬರ್ನ್ ಆಗಿದೆಯಲ್ಲ ಅವಳದು ಕೂಡ ಅವೆಲ್ಲ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ, ಕಸ್ತೂರಮ್ಮ ಅಂತ ಮನೆಯವಳು. ಸೊ ಅದು ಪಕ್ಕದ ಮನೆಗಳೆಲ್ಲ ಒಂದು 14 ಮನೆಗಳು, 13 ಮನೆಗಳು ಡ್ಯಾಮೇಜ್ ಆಗಿದ್ದಾವೆ. ಅದನ್ನ ಕೂಡಲೇ ರಿಪೇರಿ ಮಾಡಿ ಅದನ್ನ ಮಾಡಿಸ್ಕೊಡ್ತಕ್ಕಂಥ ಕೆಲಸ, ಬಿದ್ದೋಗಿರೋ ಮನೆಗಳನ್ನೆಲ್ಲ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸ. ಈಗ ಜುರಿ ಆಗಿದೆ, 30% ಆಗಿದೆ ಅಂತ ಬರ್ತಕ್ಕಂಥ ಸಾಧ್ಯತೆ ಇದೆ, ಬರತಕ್ಕಂಥ ಸಾಧ್ಯತೆ ಇದೆ. ಘಟನೆಗೆ ಕಾರಣ ಏನ್ ಕಂಡು ಬರ್ತಾ ಇದೆ ಸರ್ ಮೇಲ್ನೋಟಕ್ಕೆ? ಈಗ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು, ಫೈನಾನ್ಸ್, ಫೈರ್ ಡಿಪಾರ್ಟ್ಮೆಂಟ್ ಅವರು, ಆಮೇಲೆ SDRF, ಹೋಮ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಆ ಡೆಬ್ರಿಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಗೊತ್ತಾಗುತ್ತೆ. ಡೆಬ್ರಿಸ್ ಎಲ್ಲ ಬಿದ್ಬಿಟ್ಟಿದಾವಲ್ಲ, ಆ ಡೆಬ್ರಿಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಇವರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ. ಈಗ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ.